ಗುಡ್ ಮಾರ್ನಿಂಗ್. ಆಲ್ಮೋಸ್ಟ್ 3 ತಿಂಗಳ ನಂತರ ಸಿಂಪಲ್ ರೈಡ್ ಹೋಗೋಣ ಅಂತ. ನಾನು 2-3 ವರ್ಷದ ಒಂದೆರಡು ವರ್ಷ ಆಯ್ತು ಅನಿಸುತ್ತೆ, ಆಲ್ಮೋಸ್ಟ್ 2 years ಆಯ್ತು ಅನಿಸುತ್ತೆ. ಲಾಸ್ಟ್ ರೈಡ್ ಹೋದಾಗ ಸಮ್ಮರ್ ಇನ್ ತಮಿಳ್ನಾಡು ಬಾರ್ಡರ್ ಹತ್ರ ಒಂದು ಕಡೆ, ತಮಿಳ್ನಾಡು ಕೇರಳ ಬಾರ್ಡರ್ ಹತ್ರ ಒಂದು ಕಡೆ ಉಣ್ಣಿಯಪ್ಪಂ ತಿಂದಿದ್ದೆ. ನೇಯಪ್ಪ ಅಂತ ಹೇಳ್ತಾರೆ ಕನ್ನಡ ತುಳುವಲ್ಲಿ. ಅದೆಷ್ಟು ಟೇಸ್ಟ್ ಆಗಿತ್ತು ಅಂದರೆ ಅದು ತಿನ್ಬೇಕಂತ ತುಂಬ ಹೋಗ್ಬೇಕು ಅನ್ಕೋತ್ತೆ. ಬಟ್ ಇಟ್ಸ್ ಆಲ್ಸೋ ಫಾರ್. ಇವಾಗ ಹೇಗೂ ನನಗೆ ಟ್ರೈಲ್ ಇದೆಲ್ಲ ಮಾಡೋಕ್ಕಾಗಲ್ಲ, ವೇಸ್ ಮಾತ್ರ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ. ಪ್ಲಸ್ ಇದು ಶೂಸ್ ಬೇರೆ ಸ್ವಲ್ಪ ಬ್ರೇಕಿನ್ ಆಗಲಿ ಅಂತ ಆ ಕಡೆಯಿಂದ ಹತ್ತೋದೇ ಬೆಟರು. ಇದಕ್ಕೆ ಫುಲ್ ಸಪೋರ್ಟ್ ಕೊಡೋಕ್ಕಾಗಲ್ಲ ಈಗಲೂ. ಇಟ್ಸ್ ಬೆಟರ್. ಹೇಗಂತ ಹೇಳಿದ್ರೆ ಪೇಯ್ನ್ ಇದೆ ಓನ್ಲಿ ವೆನ್ ನಾನು ಸ್ವಿಚ್ ಮಾಡುವಾಗ ಮಾತ್ರ. ಹೆಂಗೆ ಕಡಪ ಅಲ್ಲ ನಿಂದ ಎತ್ತುಂಡ ಅದು ಕಡಪ. ಬರ್ಪಾ. ಓಕೆ, ಲೆಟ್ಸ್ ರೈಡ್. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಈ ಬ್ಯಾಂಗ್ಳೂರ್ ಹೈವೇ ಇಲ್ಲಿ ಸ್ಪೆಷಲಿ ನಮ್ಮ ಮಂಗಳೂರು ಹತ್ರ ಇದೊಂಥರ ಪ್ರಾಬ್ಲಮ್ಯಾಟಿಕ್. ನ್ಯಾರೋ ಇದೆ ಆ್ಯಂಡ್ ಟೂ ಮಚ್ ವೆಹಿಕಲ್ಸ್ ಇವಾಗ, ಪ್ಲಸ್ ಲಾಡ್ ಆಫ್ ಟ್ರಕ್ಸ್ ಎಲ್ಲ. ಅವರೆಲ್ಲ ಓವರ್ಟೇಕ್ ಮಾಡೋವಾಗ ಆಲ್ಮೋಸ್ಟ್ ಸ್ಪೇಸ್ ಇರೋದಿಲ್ಲ ಇನ್ನೊಂದೊಬ್ಬರು ಹೋಗೋಕ್ಕೆ. ಫೈನಲ್ಲಿ ಸುಳ್ಯ ಮಡಿಕೇರಿ ಹೈವೇಲಿ ಇದ್ದೀನಿ ಇವಾಗ. ನಿಮ್ಗೆ ನೆನಪಿರ್ಬೋದು ಗೊತ್ತಿಲ್ಲ, KTM 250 ಅಡ್ವೆಂಚರ್ ರೈಡ್ ಹೋದಾಗ ಒಂದು ಕಡೆ ಬರ್ತಾ ಒಂದು ಕಡೆ ಹೋಟ್ಲಲ್ಲಿ ನಿಲ್ಲಿಸಿದ್ವಿ. ಅದೇನೋ ಕುಟ್ಟೆಟಾನ್ಸ್ ಉಣ್ಣಿಯಪ್ಪಂ ಅಂತ, ನೆಯ್ಯಪ್ಪ ಅಂತ ಹೇಳ್ತಾರೆ ನಮ್ಮದು ತುಳುವಲ್ಲಿ. ಅದು ಕನ್ನಡದಲ್ಲೂ ಮೋಸ್ಟ್ಲಿ ನೆಯ್ಯಪ್ಪ ಅಂತಲೇ ಹೇಳ್ತಾರೆ ಮೋಸ್ಟ್ಲಿ. ಮಲಯಾಳಮಲ್ಲಿ ಉಣ್ಣಿಯಪ್ಪಂ ಅನಿಸುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡಿ ಕೊಡ್ತಾರೆ, ಸಕ್ಕ ಚೆನ್ನಾಗಿರುತ್ತೆ. ನಂಗಂತ ಆವತ್ತು ಹೇಗಾಯಿತು ಅಂತ ಹೇಳಿದರೆ, ನಾನೊಂದು 10 ಏನೋ ಪಾರ್ಸೆಲ್ ಇಟ್ಕೊಂಡು ಹೋಗಿದ್ದೆ ಮನೆಗೆ ತಗೊಂಡು ಬಾಣು ಕೊಡೋಕ್ಕಂತೇಳಿ. ಅದು ತಗೊಂಡೋಗಿದ್ದು ಹೇಗಾಯ್ತು ಅಂತ ಹೇಳಿದರೆ, ಅದು ಹಂಗೆ ಎಷ್ಟು ಇಷ್ಟ ಆಗಿತ್ತು ಅಂದರೆ, ಒಂದೊಂದೇ ನಡುವೆ ರೈಡಲ್ಲಿ ತಿಂತ ಬ್ಯಾಂಗ್ಳೂರು ರೀಚ್ ಆಗುವಾಗ ಏನು ಉಳಿದೇ ಇರಲಿಲ್ಲ. ಆಮೇಲೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಆಗಲೇ, ಲೈಕ್ ಹೋಗಿ ತಗೊಂಬರ್ತೀನಿ ಎಲ್ರಿಗೂ ಒಂದ್ಸಲ ಟೇಸ್ಟ್ ಮಾಡೋದಾರ ಇರಲಿ ಅಂತೇಳಿ. ಸೊ ಇವಾಗಲೂ ಅದೇ ಪ್ಲ್ಯಾನ್, ಅಲ್ಲಿ ಹೋಗಿ ಸ್ವಲ್ಪ ಉಣ್ಣಿಯಪ್ಪ ಮನೆಗೆ ಇಟ್ಕೊಂಬರೋಣ ಅಂಥೇಳಿ. ಆ್ಯಂಡ್ ಅವರೆಲ್ಲ ಒಂದು ಸಲ ಟೇಸ್ಟ್ ಮಾಡಿ ನೋಡಲಿ ಅಂತ. ಆ್ಯಕ್ಚುಲಿ ಅಲ್ಲಿ ಕೇರಳ ಬಾರ್ಡರ್ ಕ್ರಾಸ್ ಆಗಬೇಕು. ಡೇ ಪಾಸ್ ತಗೊಂಡಿದ್ದೀನಿ, ಬಟ್ ನನಗೆ ಐಡಿಯಾ ಇಲ್ಲ ಆ್ಯಕ್ಚುಲಿ ಈಗಲೂ ಅಲೌ ಮಾಡ್ತಾರಾ ಬಿಡ್ತಾ ಇಲ್ವಾ ಕರೆಕ್ಟಾಗಿ ಏನು ಅಂಥೇಳಿ. ಈವನ್ ಐ ಡಿಡ್ಂಟ್ ಗೋ ಟು, ಯಾರಿಗೂ ಕೇಳೋಕ್ಕೆ ಹೋಗಿಲ್ಲ, ಯಾವುದು ನ್ಯೂಸ್ ಆರ್ಟಿಕಲ್ ನೋಡೋಕ್ಕೆ ಹೋಗಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಯಾರು ಇಲ್ಲ ಅಂತ ಹೇಳಿದರೆ ನಂದು ರೈಡ್ ಮಾಡೋ ಪ್ಲ್ಯಾನೇ ಇದಾಗತ್ತೆ ಅಂತೇಳಿ. ಅದಕ್ಕೆ ಲೆಟ್ ಮಿ ಗೋ ಆ್ಯಂಡ್ ಚೆಕ್. ಅಲ್ಲಿ ಹೋಗಿನೇ ಟ್ರೈ ಮಾಡ್ತೀನಿ ಅಂತೇಳಿ ಹೊರಟಿದ್ದೀನಿ, ನೋಡೋದು ಹೇಗಾಗುತ್ತೆ ಅಂತೇಳಿ. ಅಂಕಲ್ ಯಾಕೋ ಫುಲ್ಲು ವೈಲೆಂಟಾಗಿ ಹೋಗ್ತಾ ಇದ್ದಾರೆ. ಅಲ್ಲೊಂದು ರಿಕ್ಷಾದವ್ರಿಗೆ ತಾಯಿಸ್ಕೊಂಡು ಬಂದರು. ಆ್ಯಕ್ಚುಲಿ ಫಸ್ಟ್ ಟೈಮ್ ಎಂಟೈರ್ ಮೋಟರ್ಸೈಕಲ್ ಕೆರಿಯರಲ್ಲಿ ಇಷ್ಟು ದಿವಸ ಮನೇಲಿ ಕೂತಿದ್ದು, ಲೈಕ್ ವಿತೌಟ್ ಬೈಕ್. ಐ ಮೀನ್ ಕ್ರ್ಯಾಶ್ ತುಂಬ ಸಲ ಆಗಿದೆ, ಬಟ್ ಯಾವತ್ತೂ ಇಷ್ಟು ಈ ಥರ ಆಗಿರಲಿಲ್ಲ. ಆ್ಯಂಡ್ ಫಸ್ಟ್ ಟೈಮ್ ಒಂಥರ ಹೇರ್ಲೈನ್ ಫ್ರ್ಯಾಕ್ಚರ್ ಕೂಡ ಆಗಿರೋದು. ಐ ಮೀನ್ ಅಟ್ಲೀಸ್ಟ್ ಡಯಾಗ್ನೋಸ್ಡ್. ಮೋಸ್ಟ್ ಲಾಸ್ಟ್ ಟೈಮ್ ನನ್ನ ಕೈಯೆಲ್ಲ ಒಂದು ಸಲ ಆಗಿತ್ತು ಅನ್ಕೋತೀನಿ, ಬಟ್ ನಾನು ಡಾಕ್ಟ್ರ್ ಹತ್ರ ಎಲ್ಲ ಹೋಗಿರಲಿಲ್ಲ. ಸೊ ಅದು ಇನ್ನೂ ಪೇಯ್ನ್ ಇದೆ, ಬಟ್ ಇಟ್ ವಿಲ್ ಪ್ರಾಬ್ಲಿ ಫೈನ್ ಒಂದು ಸ್ವಲ್ಪ ಟೈಮಲ್ಲಿ ಅನಿಸುತ್ತೆ. ಫಸ್ಟ್ 1 month ಅಂತೂ ಫುಲ್ ಬೆಡ್ ರೆಸ್ಟ್. ನಂದು ಬಾನು ಮತ್ತು ಅಮ್ಮ ಎಲ್ಲ ಒಳ್ಳೆ ಮಗು ಥರ ನೋಡಿಕೊಂಡ್ರು ಆ್ಯಕ್ಚುಲಿ. ಜಸ್ಟ್ ಹೈವೇಯಿಂದ ಸ್ವಲ್ಪ ಒಳಗಡೆ ಬಂದೆ. ಟ್ರೈಲ್ ಸಕ್ಕ ಚೆನ್ನಾಗಿತ್ತು, ಬಟ್ ಹೋಗಲ್ಲ, ನಾಟ್ ಯೆಟ್. ಇನ್ನು ರಿಕವರಿ ಬಾಕಿ ಇದೆ. ಇಲ್ಲೇ ಹೈವೇ ಇದೆ, ಸ್ವಲ್ಪ ಒಳಗೆ ಬಂದೆ. ಸಕ್ಕ ಚೆನ್ನಾಗಿತ್ತು ಆ್ಯಕ್ಚುಲಿ. ಮೊದಲಿನ ಥರ
ಮೊದಲೆಲ್ಲ ಆಲ್ಮೋಸ್ಟ್ 150 ಕಿಲೋಮೀಟರ್ಸ್ ಆಲ್ಮೋಸ್ಟ್, ಈಗ 100 ಬಂತು, ಆಲ್ಮೋಸ್ಟ್ 150-200 ಕಿಲೋಮೀಟ್ರ್ ಒಂದೇ ಸ್ಟ್ರೆಚಲ್ಲಿ ಹೊಡಿತಾ ಇದೆ. ಈಗ ಸ್ವಲ್ಪ ಐ ಥಿಂಕ್ ಆಫ್ಟರ್ 3 months ಬ್ರೇಕ್ ಆಗಿರೋದಕ್ಕೆ ಸ್ವಲ್ಪ ಬ್ಯಾಕೆಲ್ಲ ಪೇಯ್ನ್ ಬರ್ತಾ ಇದೆ. ಸೊ ವಿಲ್ ಟೇಕ್ ಸ್ವಲ್ಪ ಒಂದು 5 minutes ರೆಸ್ಟ್ ತಗೊಂಡು ಮುಂದೆ ಹೋಗ್ತೀನಿ. ಓಕೆ, ಅಲ್ಲಿಂದ ವಾಪಸ್ ಹೋಗಬೇಕಿತ್ತು, ಬಟ್ ಇದೊಂಥರ ಟೆಂಪ್ಟಿಂಗ್ ಥರ ಇದೆ ರೋಡು. ಸುಮ್ಮನೆ ಒಂದು ಒಳಗಡೆ ಹೋಗೋಣ ಅಂತ ಏನಿದೆ ನೋಡಿ. ಮೋಸ್ಟ್ಲಿ ಫಾರೆಸ್ಟ್ ಎಂಟ್ರ್ ಆಗುತ್ತೆ ಅನಿಸುತ್ತೆ. ಬೇಡ, ಇಷ್ಟು ಬೇಗ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ. ಒಂಥರ ಕಾಲ್ ಕಂಪ್ಲೀಟ್ ಹೀಲ್ ಆದಮೇಲೆ do all this. ಈ ಮಂಗಳೂರು ಬ್ಯಾಂಗ್ಳೂರು ಬರೋರು ಕೆಲವರೆಲ್ಲ ಆ್ಯಕ್ಚುಲಿ ಈ ಕಡೆ ಮಡಿಕೇರಿ ರೂಟ್ ತಗೋತಾರೆ. ಬಟ್ ದೇ ಆಲ್ವೇಸ್ ರಿಗ್ರೆಟ್ ಏನಕ್ಕಂದರೆ ರೋಡೆಲ್ಲ ಸಕ್ಕ ಚೆನ್ನಾಗಿದೆ. ಇಟ್ಸ್ ಜಸ್ಟ್ ದ್ಯಾಟ್ ಅದೊಂದು ಅರೌಂಡ್ 80 ಕಿಲೋಮೀಟ್ರ್ ಎಕ್ಸ್ಟ್ರಾ ಆ್ಯಡ್ ಮಾಡುತ್ತೆ. ಅದು ಯಾರಿಗೆ ಗೊತ್ತಾಗಲ್ಲ. ನಿಮ್ಗೊಂದು ಎಕ್ಸ್ಟ್ರಾ 2-3 hours, ಎಕ್ಸ್ಟ್ರಾ 2 hours ಎಲ್ಲ ಆ್ಯಡ್ ಆಗುತ್ತೆ ನಿಮ್ಮ ಆ್ಯಕ್ಚುಯಲ್ ಜರ್ನಿಗೆ. ಮಡಿಕೇರಿ ಒಳ್ಳೆ ಸಿಟಿ, ಒಳ್ಳೆ ಏರ್ ಕಂಡೀಷನ್ ಆಗೋದಾಗಿದೆ ಇದು. ಸುತ್ತ ಬಿಸಿಲಿದೆ, ಒಳ್ಳೆ ಗಾಳಿ, ಒಳ್ಳೆ ಏರ್ ಕಂಡೀಷನಲ್ಲಿ ಬರ್ತಾ ಇರೋ ಥರ ಇರುತ್ತೆ. ಆಲ್ಮೋಸ್ಟ್ ವಿರಾಜಪೇಟೆ ಹತ್ರ ಇದ್ದೀನಿ. ಇನ್ನೊಂದು ಐ ಥಿಂಕ್ ಅರೌಂಡ್ 70 ಕಿಲೋಮೀಟ್ರ್ ಅನಿಸುತ್ತೆ, 1.5 hour. ರೋಡ್ ಸ್ವಲ್ಪ ಸಕ್ಕದ ಹಾಳಾಗಿದೆ. ವಿರಾಜಪೇಟೆಯಿಂದ ಮಡಿಕೇರಿಯಿಂದ ವಿರಾಜಪೇಟೆ ಬರೋ ರೋಡು. ಇಲ್ಲಿಂದ ಆಲ್ಮೋಸ್ಟ್ ಅದರ ಹೆಸರು ಕುಟ್ರೆಟಾನ್ಸ್ ಉಣ್ಣಿಯಪ್ಪಂ ಅಂತೇಳಿ. ಅದು ನಾನು ಕರೆಕ್ಟಾಗಿ ಹೇಳ್ತಿದ್ದೀನೋ ಗೊತ್ತಿಲ್ಲ. ಕುಟ್ರೆಟಾನ್ಸ್ ಉಣ್ಣಿಯಪ್ಪಂ ಅದು ಆಲ್ಮೋಸ್ಟ್ ಬಾರ್ಡ್ರಲ್ಲೇ ಬರುತ್ತೆ, ಕುಟ್ಟ ಕ್ರಾಸ್ ಆದಮೇಲೆ ಬರುತ್ತೆ. ಸೊ ಹೋಗೋಣ, ಲೆಟ್ಸ್ ಗೋ. ಮೈಕ್ ಟೆಸ್ಟ್ ಮಾಡಿಲ್ಲ ಆ್ಯಕ್ಚುಲಿ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೋಸ್ಟ್ಲಿ ಆಡಿಯೋ ಎಲ್ಲ ಕ್ಲಿಯರಾಗಿ ರೆಕಾರ್ಡ್ ಆಗಿದೆ ಅನ್ಕೋತೀನಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ವಾಪಸ್ ಹೋದ್ಮೇಲೆ ಇಲ್ಲ ಅಂದರೆ ಈ ಥರ ಕೆಲವು ಸಲ ರೈಡ್ ಮಾಡಿ ಆಲ್ಮೋಸ್ಟ್ ಆಡಿಯೋ ಹಾಳಾಗಿ ಅದ್ರ ಎಡಿಟ್ ಮಾಡದೇ ಇರೋದು ಇದೆ. ಇಲ್ಲೇ ಎಲ್ಲೋ ಬರುತ್ತೆ ಅದು ಕುಟ್ರೆಟಾನ್ಸ್ ಉಣ್ಣಿಯಪ್ಪಂ ಅಂತ. ಅದು ತಿರುನೆಲ್ಲಿ ಜಂಕ್ಷನ್ ಅನಿಸುತ್ತೆ. ಅಲ್ಲಿ ನೆಟ್ವರ್ಕ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ನಾನು ಕ್ಯಾಶ್ ಎಲ್ಲ ತಗೊಂಡಿದ್ದೀನಿ ಆಲ್ರೆಡಿ. ಇಲ್ಲ ಆದರೆ ಅಲ್ಲಿವರೆಗೆ ಹೋಗಿ ಇಲ್ಲಿ ಬಾರ್ಡ್ರಲ್ಲಿ RT-PCR ತೋರಿಸ್ಬೇಕು, ಮತ್ತು 2 ವ್ಯಾಕ್ಸಿನೇಷನ್ ಆಗಿರೋದು ಇತ್ತು. ಚಾಯ ಇದೆಷ್ಟು ಪ್ಯಾಕ್? 60. ಓಕೆ, ಕಟ್ಟನ್ ಚಾಯ್, ಇಲ್ಲಿ ಉಣ್ಣಿಯಪ್ಪಂ ಕೊಡ್ತಾರೆ. ಓಕೆ, ಆಲ್ಮೋಸ್ಟ್ 40 ಉಣ್ಣಿಯಪ್ಪಂ ಪ್ಯಾಕ್ ಮಾಡಿದ್ದೀನಿ. ಒಂದು ಈ ಬಾಕ್ಸ್ ಫುಲ್ ಆಯ್ತು ಆ್ಯಕ್ಚುಲಿ. ಒಂಥರ ಬ್ಯಾಗ್ ಕೊಟ್ಟು ಬ್ಯಾಗಲ್ಲಿ ಎಷ್ಟಾಗುತ್ತೆ ಅಷ್ಟು ಫಿಲ್ ಮಾಡಿ ಅಂತೇಳಿ 40 ಫಿಲ್ ಆಗಿದೆ ಆಲ್ಮೋಸ್ಟ್. ಜಾಗ ಎಲ್ಲ ಅದರಲ್ಲಿ ಇದೆ. ಉಣ್ಣಿಯಪ್ಪಂ ಅದು ಟೈಮಿಂಗ್ಸ್ ಎಲ್ಲ ಇದರಲ್ಲಿದೆ, ಗೂಗಲ್ ಮ್ಯಾಪಲ್ಲಿದೆ. ಒಂದು ಉಣ್ಣಿಯಪ್ಪಂಗೆ 8 ರೂಪಾಯಿ. ಅದೇ ನೀವೊಂದು ಪ್ಯಾಕ್ ತಗೊಂಡ್ರೆ 10 ಬರುತ್ತೆ, ಅದರಲ್ಲಿ 60 ರೂಪಾಯಿ. I mean 2 ರೂಪಾಯಿ ಸೇವ್ ಆಗುತ್ತೆ.
ನಾನೊಂದು 3 ತಿಂದೆ. ಅದೇ ನಾನು ಬ್ರೇಕ್ಫಾಸ್ಟ್. ಇಲ್ಲಿ ಬಂದೇ ಬ್ರೇಕ್ಫಾಸ್ಟ್ ಮಾಡಿದ್ದು. ಆಲ್ಮೋಸ್ಟ್ 1 ಗಂಟೆ ಆಯಿತು. ರೋಡ್ ಹಾಳಾಗಿದ್ದರಿಂದ ತುಂಬ ಟೈಮ್ ತಗೋತು ಆ್ಯಕ್ಚುಲಿ ಇಲ್ಲಿ ಬರೋಕ್ಕೆ. ಉಣ್ಣಿಯಪ್ಪಂ ತಿನ್ನೋಕ್ಕೆ ತುಂಬ ಟೇಸ್ಟ್, ಬಟ್ ಅದರಲ್ಲಿ ಲಿಮಿಟ್ ಇದೆ. ಇದು ನಮ್ಮ ಊರ ಕಡೆ ಈ ಶಪಾತ ಅಂತ ಕೊಡ್ತಾರೆ ಸತ್ಯನಾರಾಯಣ ಪೂಜೆ ಆದಾಗ. ಅದು ಒಂದ್ಸಲ ತಿಂದರೆ ಖುಷಿ. ಅದೇ ಇನ್ನೊಂದ್ಸಲ ತಗೊಂಡ್ರೆ ಒಂಥರ ರಿಗ್ರೆಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ವೀಟ್ ಜಾಸ್ತಿ ಇದೆಲ್ಲ ಆಗಿ ಸೇಮ್ ಇದು ಹಾಗೆ. ಲೈಕ್ 1-2 ತಿಂದರೆ ಖುಷಿ, ಅದಕ್ಕಿಂತ ಜಾಸ್ತಿ ಆದರೆ ಸ್ವಲ್ಪ ಓವರ್ ಆಗುತ್ತೆ. ಬಟ್ ಅದು ಸ್ವಲ್ಪ ಹೊತ್ತು ಅಷ್ಟೇ, ಆಮೇಲೆ ಪುನಃ ಹುಡ್ಕೊಂಡು ಹೋಗಿ ತಿಂತೀರ. ಸೊ ಮಧ್ಯಾಹ್ನದ ಊಟ ಮಾಡಬೇಕಂತಿಲ್ಲ, ಇನ್ನು ಆಲ್ಮೋಸ್ಟ್ ಮನೆ ರೀಚ್ ಆಗೋದು ಅಷ್ಟೇ. ವಾಪಸ್ ಡೈರೆಕ್ಟ್ ರೈಡ್ ಮಾಡ್ತಾ ಹೋಗೋದು. ಓಕೆ, ಮಿಷನ್ ಅಕಂಪ್ಲಿಷ್ಡ್. ಅಯ್ಯೋ, ಮನೆ ಬರುವಾಗಲೇ ಬಂದು ಎಂಚಂಡು ಎಂಚಂಡು ಸೂಪರ್. ಓಕೆ, ಕೊಡದ ಅಪ್ಪಮ್ಮದ ರಿವ್ಯೂ ಎಂಚ ಹೇಗಾಗಿದೆ? ಒಳ್ಳೆದಿತ್ತು, ಆದರೆ ಅಷ್ಟು ಟೇಸ್ಟ್ ಇರಲಿಲ್ಲ. ಹೈಪು ಕೊಟ್ಟಷ್ಟು ಟೇಸ್ಟ್ ಇರಲಿಲ್ಲ. ಗೋಡ ಎಂಚ ಎತ್ತಮ್ಮ ಅಪ್ಪ ಎಂಚ ಎತ್ತನು ಹಾಂ ಸೋಗದ ಎಂಚ ಉಂಡು ಪಾ ನೋಡಿ ವಿಡಿಯೋ ಎಂಚ ಉಂಡು ಟೇಸ್ಟ್ ಉಂಡ ತುಂಬ ಪಣ ತಿಂತಾರ ಅಂಚಿನ ಅಪ್ಪ ಮಾತಾಡ್ತೀನಿ ನಂಗೆ ನಂಗೆ ಇಲ್ಲ ಬಂತು ನಾಲ್ಕು